Hello, hi viewers. Welcome back to our channel. So, this is KSET paper on practice questions. So, remaining only 61 days are left. ಕೇವಲ 61 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಸೊ ಆಲ್ರೆಡಿ ನಿನ್ನೆ ಕೆಸೆಟ್ ನೋಟಿಫಿಕೇಶನ್ ಬಂದಿದೆ. ಸೊ ಫಸ್ಟ್ ಕ್ವಶನ್ ನೋಡೋಣ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCSನ ಮುಖ್ಯ ಲಾಭವೇನು? ಸೊ ಆಪ್ಷನ್ಸ್: ಶಿಕ್ಷಕರ ಸಂಬಳವನ್ನು ನಿರ್ಧರಿಸುವುದು, ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನೀಡುವುದು, ಕೇವಲ ಆಫ್ಲೈನ್ ಪರೀಕ್ಷೆಗಳನ್ನು ನಡೆಸುವುದು, ವಿದ್ಯಾರ್ಥಿಗಳಿಗೆ ಅಂತರ್ಸ್ಥೀಯ ಅಂದರೆ ಎಲೆಕ್ಟಿವ್ ವಿಷಯಗಳನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ. ಸೊ ಇಲ್ಲಿ ಇಟ್ ಮೀನ್ಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ನ ಮೇನ್ ಏನು ಯೂಸ್ ಅಂದರೆ ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಅಂತರ್ಸ್ಥೀಯ ಎಲೆಕ್ಟಿವ್ ಸಬ್ಜೆಕ್ಟ್ನ ಆರಿಸಿಕೊಳ್ಳುವ ಸ್ವಾತಂತ್ರ್ಯ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಚಾಣಕ್ಯನು ಯಾವ ಪ್ರಾಚೀನ ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕನಾಗಿದ್ದನು ಮತ್ತು ಅರ್ಥಶಾಸ್ತ್ರವನ್ನು ರಚಿಸಿದನು? ಆಪ್ಷನ್ಸ್: ವಿಕ್ರಮಶಿಲ, ವಲ್ಲಭಿ, ನಳಂದ ಮತ್ತು ತಕ್ಷಶಿಲಾ ಅಂತಿದೆ. ಇಲ್ಲೇ ಸರಿಯಾದ ಆನ್ಸರ್ ಆಪ್ಷನ್ ಡಿ, ತಕ್ಷಶಿಲ. ಚಾಣಕ್ಯನು ಯಾವ ಪ್ರಾಚೀನ ಭಾರತೀಯ ವಿಶ್ವವಿದ್ಯಾಲಯ ಶಿಕ್ಷಕನಾಗಿದ್ದನೆಂದರೆ ಅದು ತಕ್ಷಶಿಲ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೌಲ್ಯಮಾಪನ ಮತ್ತು ಮಾನ್ಯತೆಗಾಗಿ ಜವಾಬ್ದಾರಿಯುತ ಸಂಸ್ಥೆ ಯಾವುದು? NCERT, NAAC, AICTE ಮತ್ತು UGC ಅಂತಿದೆ. ಇಲ್ಲಿ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೌಲ್ಯಮಾಪನ ಮತ್ತು ಮಾನ್ಯತೆಗಾಗಿ ಜವಾಬ್ದಾರಿಯುತ ಸಂಸ್ಥೆ ಯಾವುದು ಅಂದ್ರೆ ಅದು NAAC. AICTE ಟೆಕ್ನಿಕಲ್ ಎಜುಕೇಷನ್ ಸಂಬಂಧಪಡ್ತದೆ. UGC ಅಂದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಸೊ ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಯಾವ ರಾಜ್ಯ ಪಟ್ಟಿಯಿಂದ ಯಾವ ಪಟ್ಟಿಗೆ ವರ್ಗಾಯಿಸಲಾಯಿತು? ಅಂದರೆ ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ರಾಜ್ಯ ಪಟ್ಟಿಯಿಂದ ಯಾವ ಪಟ್ಟಿಗೆ ವರ್ಗಾಯಿಸಲಾಯಿತು? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ಜಿಲ್ಲಾ ಪಟ್ಟಿ ಮತ್ತು ಶೇಷ ಪಟ್ಟಿ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸ್ವಯಂ ಎಂಬ ಡಿಜಿಟಲ್ ಉಪಕ್ರಮದ ಪೂರ್ಣ ರೂಪವೇನು? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆಪ್ಷನ್ಸ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಡಿ, ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ಇದು ಫುಲ್ ಫಾರ್ಮ್ ಆಫ್ ಸ್ವಯಂ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ರಾಜ್ಯ ವಿಶ್ವವಿದ್ಯಾಲಯಗಳ ಪದನಿಮಿತ್ತ ಕುಲಾಧಿಪತಿಗಳು ಯಾರು ಅಂತ ಕೇಳಿದರೆ ಉನ್ನತ ಶಿಕ್ಷಣ ಸಚಿವರು, ಕುಲಪತಿಗಳು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು. ಕರ್ನಾಟಕದಲ್ಲಿ ಅಥವಾ ಯಾವುದೇ ಇರಲಿ ರಾಜ್ಯ ವಿಶ್ವವಿದ್ಯಾಲಯ ಪದನಿಮಿತ್ತ ಕುಲಾಧಿಪತಿಗಳು ಯಾರಂದ್ರೆ ರಾಜ್ಯದ ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್. ಭಾರತದ ಭವಿಷ್ಯವು ಅದರ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಎಂದು ಘೋಷಿಸಿದ ಆಯೋಗ ಯಾವುದು? ಕೊಠಾರಿ ಆಯೋಗ, ಎಸ್ ಪಾಲ್ ಸಮಿತಿ, ಮುದಲಿಯಾರ್ ಆಯೋಗ ಮತ್ತು ರಾಧಾಕೃಷ್ಣನ್ ಆಯೋಗ. ದ ರೈಟ್ ಆನ್ಸರ್ ಆಪ್ಷನ್ ಎ, ಕೊಠಾರಿ ಆಯೋಗ. ನೆಕ್ಸ್ಟ್ ಕ್ವಶನ್. ಒಂದು ಉನ್ನತ ಶಿಕ್ಷಣ ಸಂಸ್ಥೆಗೆ ಪರಿಭಾವಿತ ವಿಶ್ವವಿದ್ಯಾಲಯ ಅಥವಾ ಡೀಮ್ ಟು ಬಿ ಯೂನಿವರ್ಸಿಟಿ ಸ್ಥಾನವನ್ನು ಯಾರು ಘೋಷಿಸುತ್ತಾರೆ? UGC ಅಧ್ಯಕ್ಷರು, ರಾಷ್ಟ್ರಪತಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತಿದೆ. ದ ರೈಟ್ ಆನ್ಸರ್ ಆಪ್ಷನ್ ಸಿ, ಕೇಂದ್ರ ಸರ್ಕಾರ ಅಥವಾ ಶಿಕ್ಷಣ ಸಚಿವಾಲಯ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ತಾಂತ್ರಿಕ ಶಿಕ್ಷಣದ ನಿಯೋಜಿತ ಅಭಿವೃದ್ಧಿಗೆ ಜವಾಬ್ದಾರಿಯಾಗಿರುವ AICTEಗೆ ಯಾವ ವರ್ಷದಲ್ಲಿ ಶಾಸನಬದ್ಧ ಸ್ಥಾನಮಾನ ನೀಡಲಾಯಿತು ಅಂತ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದ ರೈಟ್ ಆನ್ಸರ್ ಆಪ್ಷನ್ ಎ, 1987ರಲ್ಲಿ ಶಾಸನಬದ್ಧ ಸ್ಥಾನಮಾನ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯ
ಓಪನ್ ಯೂನಿವರ್ಸಿಟಿ ಎಲ್ಲಿ ಸ್ಥಾಪನೆ ಆಯಿತು? ಸೊ ಇದನ್ನು ಒನ್ ಟೈಮ್ ಕೆಸೆಟ್ಟಲ್ಲಿ ಕೇಳಿದ್ದಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಗೇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ಸು ಬೆಂಗಳೂರು, ನವದೆಹಲಿ, ಮೈಸೂರು ಮತ್ತು ಹೈದರಾಬಾದ್ ಅಂತಿದೆ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ, ಹೈದರಾಬಾದಲ್ಲಿ ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಆಪ್ಷನ್ ಡಿ, ಹೈದರಾಬಾದ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯನ್ನು ನ್ಯಾಕ್ ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು? ರಾಧಾಕೃಷ್ಣನ್ ಆಯೋಗ 1948, ಕೊಠಾರಿ ಆಯೋಗ 1964, ರಾಷ್ಟ್ರೀಯ ಶಿಕ್ಷಣ ನೀತಿ 1986, ಜ್ಞಾನ ಆಯೋಗ 2005 ಅಂತಿದೆ. ರಾಷ್ಟ್ರೀಯ ಅಂದರೆ ನ್ಯಾಕ್ ಅನ್ನು ಯಾವ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂದ್ರೆ ಆಪ್ಷನ್ ಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ 1986. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ರೂಸಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ, ರಾಜ್ಯ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಯತಂತ್ರದ ಧನ ಸಹಾಯ, ಕೇವಲ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಿದೇಶಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಅಂತಿದೆ. ರೂಸಾದ ಮೇನ್ ಫಂಕ್ಷನ್ ಏನಂದ್ರೆ ಆಪ್ಷನ್ ಬಿ, ರಾಜ್ಯ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಯತಂತ್ರದ ಧನ ಸಹಾಯ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ರೆಡಿಟ್ ಶೈಕ್ಷಣಿಕ ಕ್ರೆಡಿಟ್ ಬ್ಯಾಂಕ್ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಶಾರ್ಟ್ ಫಾರ್ಮ್ ಆಗಿ ABC ವ್ಯವಸ್ಥೆಯ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯವನ್ನು ನೀಡುತ್ತದೆ? ವಿದೇಶದಲ್ಲಿ ಉದ್ಯೋಗ ದೊರಕಿಸಿಕೊಡುವುದು, ಪಠ್ಯಪುಸ್ತಕಗಳನ್ನು ಉಚಿತವಾಗಿ ನೀಡುವುದು, ಕೇವಲ ಶೈಕ್ಷಣಿಕ ಸಾಲಗಳನ್ನು ನೀಡುವುದು, ಶೈಕ್ಷಣಿಕ ಕ್ರೆಡಿಟ್ಗಳನ್ನು ಡಿಜಿಟಲ್ ಆಗಿ ಸಂಗ್ರಹಿಸುವುದು. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಡಿ, ಶೈಕ್ಷಣಿಕ ಕ್ರೆಡಿಟ್ಗಳನ್ನು ಡಿಜಿಟಲ್ ಆಗಿ ಸಂಗ್ರಹಿಸುವುದು. ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಕೆಸೆಟ್ ಪೇಪರ್ ಒನ್ಗೆ ಇವೆಲ್ಲ ಪ್ರಮುಖವಾದಂಥ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.